ಕ್ಲೇಶಪ್ರಿಯತೆ. ಗದ್ಯ ಬಹಳ ಇಷ್ಟ. ಗಾಂಭೀರ್ಯ ಏನು ಹೇಳುವುದು, ಅದು ಯಾವಾಗ ಹೇಳತಕ್ಕ ಇಂಗ್ಲೀಷಿನಿಂದ ತಗೊಂಡ ಒಂದು ಮಾದರಿ. ಅದು ಒಂದು ಸರಳತೆಯೂ ಬೇಕು, ಅದರ ಗಹನತೆಗೆ ಲೋಪ ಉಂಟಾಗಬಾರ್ದು. ಮಾತಿದ್ರೆ ತಪ್ಪಿಸ್ಕೋಬೇಡಿ, ಇದರ ಪದ್ಯಕ್ಕಿಂತ ಗದ್ಯ ಚೆನ್ನಾಗಿದೆ. ಕೆಲಸ ಮಾಡುವಾಗ ಪದ್ಯದ ಆಕರ್ಷಣೆಯನ್ನು ಯಾರೂ ಮೀರುವುದಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆ ಅಂತ ಎನ್ನುವುದು, ಭಗವದ್ಗೀತೆ ಎನ್ನುವುದು ಅದು ಬಂದದ್ದು. ಸರಳೀಕರಣ ಬೇರೆ, ಸಾಧಾರಣೀಕರಣ ಬೇರೆ. ಸಾಧಾರಣೀಕರಣ ಅಂತ ಹೇಳಿದರೆ ಏನು ಹೇಳುದು, ಎಲ್ಲರದ್ದು ಆಗಿರುವ ಅಂದರೆ ಎಲ್ಲರಿಗೂ ಇದು ಹೌದು ಅಂತ ಅನ್ನಿಸುದು. ಹೌದು, ಈ ಮಾತು ಇವರು ಹೇಳಿದಾರಲ್ಲ, ಇದು ಈ ಮಾತು ಇವರ ಮಾತು ಮಾತ್ರ ಅಲ್ಲ, ಇವರ ಅನುಭವಕ್ಕೆ ಮಾತ್ರ ಸಂಬಂಧಪಟ್ಟ ಮಾತಲ್ಲ, ಇದು ನಮ್ಮ ಅನುಭವಕ್ಕೆ ಕೂಡ ಬರತಕ್ಕ ಅಷ್ಟು ಹತ್ತಿರದ ನಮ್ಮ ಸತ್ಯವನ್ನು ತೋರಿಸತಕ್ಕ ಮಾತು ಅಂತ ನಮಗೆ ಅನ್ನಿಸುವುದು. ಈ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪೂರ್ವಕವಾದ ಒಂದು ಸಾಧಾರಣೀಕರಣ. ನರತಿಮ್ಮ ನೋಡಿ, ಇದು ಅದೊಂದು ಮತ್ತೊಂದು ಆಶ್ಚರ್ಯ. ಜನರ ಹತ್ರ ಮಾತಾಡೋದು, ಸಾಮಾನ್ಯ ಜನರ ಹತ್ರ ಮಾತಾಡೋದು, ಮಂಕುತಿಮ್ಮನ ಒಟ್ಟಿಗೆ ಮಾತಾಡೋದು, ತಾನು ಮಂಕುತಿಮ್ಮನೇ ಆಗಿ ಮಾತಾಡೋದು, ಮಂಕಾಗಿ ಮಾತಾಡೋದು, ಜ್ಞಾನಿಯಾಗಿ ಅಲ್ಲ, ಮಂಕುತಿಮ್ಮನಾಗಿ. ದೇವರ ಹತ್ರ ಮಾತಾಡೋದನ್ನು ನಾವು ನೋಡಿದ್ದೇವೆ. ದಾಸರುಗಳು, ಆಮೇಲೆ ವಚನಕಾರರು, ಕೂಡಲ ಸಂಗಮ, ಚೆನ್ನಮಲ್ಲಿಕಾರ್ಜುನ, ಪುರಂದರ ವಿಠಲ, ಆದಿಕೇಶವ, ಇದೆಲ್ಲ ನಾವು ನೋಡಿದ್ದೇವೆ. ದೇವರ ಹತ್ರ ಮಾತಾಡೋದು, ದೇವರ ಹತ್ರ ಮಾತಾಡೋದು ಒಂದು ಅಸಾಧಾರಣವಾಗಿರತಕ್ಕ ಸಂಗತಿ. ಮಾತಾಡುವುದು, ದೇವರ ಹತ್ರ ಮಾತಾಡುವುದು, ನಮ್ಮ ಮನಸ್ಸಳತೆಗೆ ನಾವೇ ಅಡ್ಡಿ. ಏನು ಹೇಳಬೇಕು ಹಾಗಾದ್ರೆ ಇದಕ್ಕೆ? ಈ ಮೋಹಗಳು, ನೇಹಗಳು, ದಾಹಗಳು ಊಹಿಪಯ ಸೃಷ್ಟಿಯಲ್ಲಿ ಹೃದಯ ಬಿಹುದೆಂದು ಓಹೋ ಹಾ ಎಂದು ನಮ್ಮ ಬಾಯಿ ಬಡಿಸುವುದೇ ಈ ಹರಿಬದೊಳಗುಟ್ಟುವ ಮತ್ತೇನು? ಈ ಮೂಳೆಯ ಅಳು. ಮಂಕುತಿಮ್ಮ ನೋಡಿದ, ಮಲಗಿದಾನೆ, ಮಲಗಿ ಚಾಪೆಯ ಮೇಲೆ ಮಲಗಿದಾನೆ, ನೆಲದ ಮೇಲೆ ಮಲಗಿದಾನೆ, ನೆಲದ ಮೇಲೆ ಮಲಗಿ ಮಣ್ಣಿಗೆ ಕಿವಿಗೊಟ್ಟಿದ್ದಾನೆ. ಏನು ಕೇಳಿದೆ ಅವನಿಗೆ? ಮಣ್ಣಿನ ಒಳಗಡೆ ಕೂತು ಹಾಕಿದ ಮೂಳೆಯ ಅಳುವು ಕೇಳಿ, ಮೂಳೆಯ ಅಳುವು ಕೇಳಿದೆ. ಎಲುಬಿನಲ್ಲಿ ಇದೆ ದುಃಖ. ಒಂದು ವಚನದಲ್ಲಿ ಹೇಳ್ತಾರೆ, ಹೆಣ್ಣಾಗಿ ಅವರು ಹೇಳುದು, ಕೂಡಲ ಸಂಗಮ ಸರಸವಾಡಿದರೆ ಎಲುಬು ತೋರುವ ತನಕ ಸರಸವಾಡುತ್ತಾನೆ ಅಂತ. ಎಲುಬಿನ ತನಕ, ರಕ್ತ ಮಾಂಸಗಳ ತನಕ ಅಲ್ಲ, ಚರ್ಮ ಬಿಡಿ, ರಕ್ತ ಮಾಂಸಗಳ ತನಕ ಅಲ್ಲ, ಎಲುವುದವರೇ ಸರಸವಾಡುವನು. ಹೇಗಿರಬಹುದು? ಕನ್ನಡದ ಭಾಗ್ಯಗಳು ಇಂಥದೆಲ್ಲ. ಎಲುವುದವರೇ ಸರಸವಾಡು. ಹೇಮ ಕುದುರೆ ನೀನ್ ಅವನು ಪೇಳದಂತೆ ಪಯಣಿಗರು, ಮದುವೆಗೋ ಮಸಣಕೋ ಬೇಕೆಂದ ಕಡೆಗೋಡು ಪದ ಕುಸಿಯೆ ನೆಲವಿಹುದು. ಮಂಕುತಿಮ್ಮ